ಪುಷ್ಪ ದಿ ರೂಲ್ ಹೆಸರಿಗೆ ತಕ್ಕಂತೆ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯನ್ನ ರೂಲ್ ಮಾಡ್ತಾ ಇದೆ. ಯಾವ ಮಟ್ಟಿಗೆ ಅಂದ್ರೆ ಇಡೀ ಬಾಲಿವುಡ್ ತಲೆಬಾಗಿ ಪುಷ್ಪ 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 ಅಂತಿದೆ. ಯಾಕೆ ಅಂದ್ರೆ ಯಾವ ಖಾನ್ಗಳು ಮಾಡದ ರೆಕಾರ್ಡ್ ಅನ್ನ ಪುಷ್ಪ 2 ವಾರಕ್ಕೆ ಮಾಡಿ ಮುಗಿಸಿದೆ. ಹಿಂದಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎನಿಸಿಕೊಳ್ಳುವತ್ತ ದಾಪುಗಲ್ಲಿಡ್ತಾ ಇದೆ ಪುಷ್ಪ. ಪುಷ್ಪ ಹೋಗ್ತಾ ಇರೋ ಸ್ಪೀಡ್ಗೆ ಬಾಲಿವುಡ್ನ ಶತಕೋಟಿ ವೀರರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಯಾಕೆಂದ್ರೆ ಪುಷ್ಪ ಸೆಕೆಂಡ್ ವೀಕೆಂಡ್ ನಲ್ಲೂ ಹಂಗಾಮ ಕ್ರಿಯೇಟ್ ಮಾಡಿದೆ. ಬಾಲಿವುಡ್ ಫಸ್ಟ್ ವೀಕೆಂಡ್ ನಲ್ಲಿ ಮಾಡುವ ಕಲೆಕ್ಷನ್ ಗಿಂತ ದುಪ್ಪಟ್ಟು ಕಲೆಕ್ಷನ್ ಪುಷ್ಪ ಚಿತ್ರ ಮಾಡಿದೆ. ಪುಷ್ಪ ಅಂದ್ರೆ ನ್ಯಾಷನಲ್ ಅನ್ಕೊಂತೀರಾ? ಇಂಟರ್ನ್ಯಾಷನಲ್. ಸೆಕೆಂಡ್ ಸ್ಯಾಟರ್ಡೆ ಪುಷ್ಪ ಚಿತ್ರ ದೇಶದೊಳಗಿನ ಹಿಂದಿ ಭಾಷೆಯ ಕಲೆಕ್ಷನ್ 46 ಕೋಟಿಗೂ ಹೆಚ್ಚು. ಎರಡನೇ ಭಾನುವಾರದ ಕಲೆಕ್ಷನ್ 55 ಕೋಟಿಗೂ ಹೆಚ್ಚು. ಇದು ಬಾಲಿವುಡ್ನ ಜವಾನ್, ಪಠಾಣ್ ಚಿತ್ರಗಳ ಫಸ್ಟ್ ಡೇ ಕಲೆಕ್ಷನ್ ಗಿಂತಲೂ ಹೆಚ್ಚು. ಬಾಲಿವುಡ್ ಹಿಂದಿಕ್ಕಿದ ಪುಷ್ಪ ಸೆಕೆಂಡ್ ಸ್ಯಾಟರ್ಡೆ 46 ಕೋಟಿ, ಸೆಕೆಂಡ್ ಸಂಡೇ 55 ಕೋಟಿ. ಶಾರುಖ್ ಖಾನ್ ರವರ ಜವಾನ್ ಮತ್ತು ಪಠಾಣ್ ಏನು ಆ 2 ಚಿತ್ರಗಳು ಫಸ್ಟ್ ಡೇ ಕಲೆಕ್ಷನ್ ಮಾಡಿತ್ತು, ಆ ಕಲೆಕ್ಷನ್ ಗಿಂತ ಹೆಚ್ಚು ಕಲೆಕ್ಷನ್ ಪುಷ್ಪ ಚಿತ್ರ 11ನೇ ದಿನ ಮಾಡಿದೆ. ಜಸ್ಟ್ ಇಮ್ಯಾಜಿನ್, ನೀವೇ ಮಾಡ್ಕೊಳ್ಳಿ, ಹಿಂದಿ ಭಾಷಿಗರು ಪುಷ್ಪ 2 ಚಿತ್ರಕ್ಕೆ ಅದೆಷ್ಟು ಫಿದಾ ಆಗಿದ್ದಾರೆ ಅಂತ. ಇಂಟ್ರೆಸ್ಟಿಂಗ್ ಏನಂದ್ರೆ ಹಿಂದಿ ಭಾಷೆಯ ಚಿತ್ರವೊಂದು ಭಾರತದೊಳಗೆ ಮಾತ್ರ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ್ದು ಅಂದ್ರೆ ಮೊದಲನೆಯದ್ದು ಸ್ತ್ರೀ 2. ಇದು ಒಟ್ಟು 627 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಎರಡನೇ ಸಿನಿಮಾ ಜವಾನ್, ಇದು ಭಾರತದ ಒಳಗೆ ಒಟ್ಟು 584 ಕೋಟಿ ಕಲೆಕ್ಷನ್ ಮಾಡಿದೆ. ಪುಷ್ಪ 2 ಹಿಂದಿ ಭಾಷೆಯ ಚಿತ್ರ ಒಂದೇ ದೇಶದೊಳಗೆ 562 ಕೋಟಿ ಕಲೆಕ್ಷನ್ ಮಾಡಿದೆ. ಟ್ರೇಡ್ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಕೆಲವೇ ದಿನಗಳಲ್ಲಿ ಬಾಲಿವುಡ್ನ ಸ್ತ್ರೀ 2 ಹಾಗೂ ಜವಾನ್ ಚಿತ್ರಗಳನ್ನು ದಾಟಿ ಮುನ್ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರೋ ಹಿಂದಿ ಚಿತ್ರ ಯಾವುದು ಅಂದ್ರೆ ಜನ ಪುಷ್ಪ 2 ಅಂತಾನೆ ಹೇಳ್ತಾರೆ. ಬಾಕ್ಸ್ ಆಫೀಸ್ನ ತಜ್ಞರ ಪ್ರಕಾರ 3ನೇ ವಾರ ಕೂಡ ಪುಷ್ಪ 2 ಚಿತ್ರಕ್ಕೆ ಡಿಮ್ಯಾಂಡ್ ಇದೆ. ಚಿತ್ರಮಂದಿರಗಳು ಹೌಸ್ಫುಲ್ ಆಗ್ತಾ ಇದ್ದಾವೆ. ಹೀಗೆ ಮುಂದುವರೆದ್ರೆ ಹಿಂದಿ ಭಾಷೆ ಒಂದರಲ್ಲೇ 700 ರಿಂದ 750 ಕೋಟಿ ಲಾಭ ಗಳಿಸೋದ್ರಲ್ಲಿ ಡೌಟೇ ಇಲ್ಲ. 700 to 750 ಕ್ರೋರ್ಸ್, 700 ರಿಂದ 750 ಕೋಟಿ ಓವರ್ ಆಲ್ ಅಥವಾ ವರ್ಲ್ಡ್ ವೈಡ್ ಕಲೆಕ್ಷನ್ ತಗೊಂಡ್ರು ಬಾಲಿವುಡ್ನ ಎಲ್ಲಾ ಚಿತ್ರಗಳನ್ನು ಪುಷ್ಪ 2 ದಾಟಿ ಮುನ್ನುಗ್ಗುತ್ತಿದೆ. ಸದ್ಯ ಎಲ್ಲ ಭಾಷೆಯ ಹಾಗೂ ವರ್ಲ್ಡ್ ವೈಡ್ ಕಲೆಕ್ಷನ್ ನೋಡೋದಾದ್ರೆ ಪುಷ್ಪ 2 1400 ಕೋಟಿಗಿಂತಲೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಅದರಲ್ಲೂ ನಟ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿ ಬಿಡುಗಡೆಯಾದ ಬಳಿಕ ಹಿಂದಿ ಬೆಲ್ಟ್ನಲ್ಲಿ ಪುಷ್ಪ 2 ಕ್ರೇಜ್ ದುಪ್ಪಟ್ಟಾಗಿದೆ ಅಂತಲೇ ಹೇಳ್ಬೋದು. ಅಲ್ಲು ಅರ್ಜುನ್ ಅರೆಸ್ಟ್ ಆದಮೇಲೆ ಚಿತ್ರದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ರು. ಆದ್ರೆ ಕಲೆಕ್ಷನ್ ವಿಚಾರದಲ್ಲಿ ಅದು ತುಂಬಾ ಪಾಸಿಟಿವ್ ಆಗಿ ಪರಿಣಮಿಸಿದೆ. ಯಾವ ಮಟ್ಟಿಗೆ ಅಂದ್ರೆ ಥಿಯೇಟರ್ ನಲ್ಲಿ ಫಸ್ಟ್ ವೀಕೆಂಡ್ ನಲ್ಲಿ ಯಾವ ರೀತಿ ಹೌಸ್ಫುಲ್ ಆಗಿದ್ವೋ ಸೆಕೆಂಡ್ ವೀಕ್ ನಲ್ಲಿ ಕೂಡ ಅಷ್ಟರ ಮಟ್ಟಿಗೆ ಹೌಸ್ಫುಲ್ ಆಗಿದ್ವು. ಅದೇನೇ ಇರಲಿ, ಬಾಲಿವುಡ್ ಅಂದ್ರೆ ಜಸ್ಟ್ ಖಾನ್ಗಳ ಅಡ್ಡ ಅನ್ನೋದನ್ನ ಪುಷ್ಪ 2 ಸುಳ್ಳು ಮಾಡಿದ್ದಾನೆ. ಹಿಂದಿ ಬೆಲ್ಟ್ ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ತಗ್ಗೋದೇ ಇಲ್ಲ ಎನ್ನುತ್ತಾ ಬಾಲಿವುಡ್ ಚಿತ್ರಗಳಿಗೆ ಸೆಡ್ಡು ಹೊಡೆದಿದ್ದಾನೆ.